everyone, welcome back to our channel. It is Ego Under the Bar. Today, ಯಾವ ಡೇ ಅಂತ ಗೊತ್ತಿಲ್ಲ ನಮಗೂ. 3 days ಗ್ಯಾಪ್ ಆಗಿದೆ. ಮತ್ತೆ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ. ಬಟ್ ಓಕೆ, 3 days ಬಂಕ್ ಜಿಮ್ಗೆ ಎಲ್ಲಾರಂದ್ರೆ ನಾವು ಒಂದಿಬ್ರು 3 ಜನ. ಯಾಕಂದ್ರೆ ಇಬ್ರು ಟ್ರಿಪ್ ಹೋಗಿದ್ರು, ನಂಗೆ ಹುಷಾರಿರ್ಲಿಲ್ಲ. ಪ್ಲಸ್ ಆಫೀಸಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಮಾಡಿದ್ದಾರೆ, ಇವಾಗ ಕೆಲಸ ಜಾಸ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಸಮಾಧಾನ ಎಲ್ಲ ಮಾಡ್ಕೊಂಡು ಮತ್ತೆ ವಾಪಸ್ ಬಂದಿದ್ದೀವಿ ಜಿಮ್ ಮಾಡಕ್ಕೆ. ಇವತ್ತಿಂದ ಮತ್ತೆ ಸ್ಟಾರ್ಟ್. ಇವತ್ತು ಸರ್ಕ್ಯೂಟ್ ಮಾಡ್ತಾ ಇದೀವಿ. ಸರ್ಕ್ಯೂಟ್ ಬಂಕಿಂಗ್ ಸ್ಟೂಡೆಂಟ್ಸ್ ಇವರಿಬ್ರೆ ನನ್ನ ಜೊತೆಗೆ. ಏನಕ್ಕೆ ಬಂದಿಲ್ಲ? ಯಾರು ಬಂಕ್ ಹೊಡ್ದು? ನೀವೇ. ಟ್ರಿಪ್ ಅವಾಗಿಂದ ಸುಮ್ನೆ ಆ ಕಡೆ ಕೂತ್ಕೊಂಡಿದ್ದ, ಇವಾಗ ವಿಡಿಯೋ ಮಾಡ್ತಾರೆ ಅಂತ ಬಂದ್ಬಿಟ್ಟು ಸೈಕ್ಲಿಂಗ್ ಹೊಡಿತಾ ಇದ್ದಾನೆ. ಬರೀ ಓಲ್ಡ್ ರಾಜ. क्यों भी ओवर एक्टिंग करता साला, ओवर एक्टिंग की औलाद। ಟ್ರಿಪ್ ಅದೇ ಟ್ರಿಪ್ ಹೋದ್ಮೇಲೂ ವಿಡಿಯೋ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ ಗಗನ್. ಎಲ್ಲಿ ವಿಡಿಯೋ? ಆ ವಿಡಿಯೋ ಅಲ್ಲ, ವರ್ಕೌಟ್ ವಿಡಿಯೋ. ಟೈಮ್ ಸಿಕ್ಕಿಲ್ಲ, ಮಳೆಯಲ್ಲೇ ಜಾಸ್ತಿ. ಅದಕ್ಕೆ ಅದೇ ಮಳೆಯಲ್ಲೇ ಏನ್ ಜಾಸ್ತಿ? ಮಳೆಯಲ್ಲೆಲ್ಲ ಜಾಸ್ತಿನೇ. ಫ್ಲೋರ್ಗೆ ರೆಡಿನಾ? ಓಕೆ, ಸೊ ಇವಾಗ ನಾವು ಫ್ಲೋರ್ ವರ್ಕೌಟ್ ಮಾಡಬೇಕು. ಸೊ ಸ್ಟೆಪ್ಪರಲ್ಲಿ ಫ್ಲೋರ್ ವರ್ಕೌಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ಆ್ಯಕ್ಚುಲಿ ಪನಿಷ್ಮೆಂಟ್ ನಾವು ಏನಕ್ಕೆ ಚೂಸ್ ಮಾಡಿರೋದು ಅಂದರೆ, ಸೊ ನಾವು ಏನೇ ಮಾಡಬೇಕಂದ್ರೂ ಪನಿಷ್ಮೆಂಟ್ ಆಗಿರೋದ್ರು ನಮ್ಮ ಬಾಡಿಗೂ ಯೂಸ್ ಆಗಬೇಕು. ಸೊ ಬರೀ ಪನಿಷ್ಮೆಂಟ್ ಇರೋದೇ ಅಲ್ಲ. ಸೊ ಅದಕ್ಕೋಸ್ಕರನೇ ನಾವು ಕಾರ್ಡಿಯೋ ಅಂತ ಚೂಸ್ ಮಾಡಿರೋದು. ಸೊ ಈ ಇವತ್ತು ನಾವು ಸ್ಟೆಪ್ಪರ್ ವರ್ಕೌಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ಈ ಸ್ಟೆಪ್ಪರಿಂದನೂ ತುಂಬ ಯೂಸಸ್ ಇದೆ. ಸೊ ಬಂದ್ಬಿಟ್ಟು ನಮಗೆ ನಮ್ಮದು ಹಾರ್ಟ್ ರೇಟ್ ಇನ್ಕ್ರೀಸ್ ಮಾಡುತ್ತೆ, ನಮ್ಮದು ಸ್ಟ್ಯಾಮಿನಾ ಇನ್ಕ್ರೀಸ್ ಆಗುತ್ತೆ ಸ್ಟೆಪ್ಪರಿಂದ. ಅದೇ ಥರ ನಾವು ನಮ್ಮದು ಲೋವರ್ ಬಾಡಿ ಸ್ಟ್ರೆಂಥನ್ ಆಗುತ್ತೆ. ಸೊ ಇದೆಲ್ಲ ಯೂಸ್ಫುಲ್ ಇರೋದಕ್ಕೇ ನಾವು ಕಾರ್ಡಿಯೋ ಚೂಸ್ ಮಾಡಿರೋದು. ಸೊ ಇವತ್ತು ಸ್ಟೆಪ್ಪರ್ ವರ್ಕೌಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ನಾವು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀವಿ. ಸೊ ನಾವು ಬಂದಿಲ್ಲ, ನಾವು ಆಚೆ ಹೋಗಿದ್ರಿ, ಇದು ಆಲ್ರೆಡಿ ಇತ್ತು. ಆದರೂ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ ನಾವೇನು ಚಾಲೆಂಜ್, ನಾವೇನು ಪನಿಷ್ಮೆಂಟ್ ಅಂತ ತೊಗೊಂಡಿದ್ದೀರೋ ಕಾರ್ಡಿಯೋ ಅದನ್ನ ಕ್ಲೋಸ್ ಮಾಡ್ತೀವಿ. ಸೊ ಕಾರ್ಡಿಯೋ ಮಾಡಿಬಿಟ್ಟು ಅದು ಸರ್ಕ್ಯೂಟ್ ಮಾಡಿಬಿಟ್ಟು ಅದಾದಮೇಲೆ ಓಕೆ ಓಕೆ. ನಮ್ಮ ಸೀನಿಯರ್ ಅಣ್ಣ ಇದಾರೆ ಇಲ್ಲಿ, ದಿ ಮೋಸ್ಟ್ ಸೀನಿಯರ್. ನಮ್ದು ಯೂಟ್ಯೂಬ್ ವಿಡಿಯೋಸ್ ನೋಡ್ತಿದ್ದೀರಾ? ನಾ ನೋಡ್ತಾ ಇದ್ದೀನಿ. ಯಾವ್ದು ನೋಡಿದ್ರಿ? ಇವಾಗ ಹಾಕಿರೋದು ಲಾಸ್ಟ್ ಅಲ್ಲಿ ಮೀಟಿಂಗ್ ಮಾಡಿದ್ರಲ್ಲ ಅದನ್ನ. ಕಂಟೆಂಟ್ ಎಲ್ಲ ಚೆನ್ನಾಗಿದ್ಯಾ? 60 ದಿನ ಹೇಳಿದ್ರಲ್ಲ, ಎಷ್ಟು ದಿನ ಹಾಕಿದ್ರ ಏನು ನೋಡಿಲ್ಲ. 3 ವಿಡಿಯೋಸ್ ಅಪ್ಲೋಡ್ ಮಾಡಿದೀವಿ. ಇವಾಗ ಯೂಟ್ಯೂಬ್ ಓಪನ್ ಮಾಡಿ. ಆಕ್ಚುಲಿ ನೀವು ಬಂದ್ಬಿಟ್ಟು 60 days ಚಾಲೆಂಜ್ ಅಲ್ಲ, 58 days ಚಾಲೆಂಜ್ ಅಂತ ಮಾಡಿ, ಓಕೆನಾ? ಯಾಕೆ 2 ದಿವಸ ಬಂದಿಲ್ಲ ಪಾಪ, ಅವ್ನ್ ಗಗನ್ ಒಬ್ನೇ ಬಂದಿದ್ದಾನೆ. 60 days ಅಂದ್ರೆ ಕಂಟಿನ್ಯೂಸ್ 60 days ಇಲ್ಲ, 60 days ಗ್ಯಾಪ್ ಆಗುತ್ತೆ. அப்புறம் நான் உங்ககிட்ட விளையாட்டா பேசுற புறாடிக்கு நம்பிட்டீங்க. ಅಯ್ಯೋ, ಮತ್ತೆ ಹೆಂಗೆ ಟ್ರಾನ್ಸ್ಫಾರ್ಮೇಶನ್ ಎಲ್ಲ ಆಗುತ್ತೆ, ಬಾಡಿ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ. ಅಲ್ಲ, ಇದರಲ್ಲಿ ಒಂದು ಪನಿಷ್ಮೆಂಟ್ ಇತ್ತು ಫಸ್ಟ್ ಅಲ್ಲಿ. 60 days ಬಂದಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕಾರ್ಡಿಯೋ ಮಾಡಬೇಕು ಅಂತ ಒಂದು ಪನಿಷ್ಮೆಂಟ್ ಇತ್ತು. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಕಾರ್ಡಿಯೋ ಫಿನಿಶ್ ಮಾಡ್ತೀವಿ. ನಾನು ಅವರಿಬ್ರೆ ಒಬ್ರು ಕೋಚ್ ಅಂತ ಒಬ್ರು ಇವ್ರು ನೀವು ಬಂಕೆ ಇಲ್ಲ, ಜಿಮ್ ಅಲ್ಲಿ ಒಬ್ರು ಕೋಚ್ ಅಂತ ಸುತ್ತಾ ಇದ್ರಲ್ಲ, ಯಾರು ಶಾಂತಿನಗರಲ್ಲಿ ಮಾಡಿದ್ದಾರೆ. ಮಾಡಿದಾರ? ವಿಡಿಯೋ ಇದೆ. ಇವ್ರು ಮಾಡ್ಬೇಕು ಇವತ್ತ ಕಾರ್ಡಿಯೋ. ನಾನ್ ಮಾಡಲ್ಲ. ನೀವು ಬಂದಿಲ್ಲ 3 ದಿವಸ. 3 ದಿನ ಬಂಗಾರ ಮಾಡ್ಲೇಬೇಕು. ಪನಿಷ್ಮೆಂಟ್ ಎಲ್ರಿಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಮಾಡಲ್ವೋ ಫಸ್ಟ್ ಅವ್ರಿಗೆ ಮಾಡಿ. ಅಲ್ಲ, ಇವ್ರ ಪನಿಷ್ಮೆಂಟ್ ಆಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಯಾರು ಫಾಲೋ ಏನು ಮಾಡಬೇಡಿ. ಇವ್ರ ಪನಿಷ್ಮೆಂಟ್ ಎಲ್ರಿಗೂ ಅಪ್ಲಿಕೇಬಲ್, ರೂಲ್ಸ್ ಎಲ್ರಿಗೂ ಒಂದೇ, ಓಕೆನಾ?
ಫಾಲೋ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಂದ್ರು ಕೋಚ್ ಆನ್ ಆಗಿದ್ಯಾ ವಿಡಿಯೋ? ಅಜಿತ್ ಬ್ರೋ, ಎಷ್ಟ್ ಗಂಟೆಗೆ ಅಜಿತ್ ಬ್ರೋ ಬರೋದು? ಏನ್ ಥಿಂಕ್ ಮಾಡ್ತಾ ಇದ್ದೀರಾ? ಏನ್ ಗೇಮೇ ಆಡಿಲ್ಲ ನೆನೆ, ಗೇಮೇ ಆಡಿಲ್ಲ ಗುರು, ನಿಜ. ಏನೋ ಸ್ವಲ್ಪ ಕಷ್ಟ ನೋಡಿ ಎಷ್ಟು ಇನ್ನೋಸೆಂಟ್ ಆಗಿ ಹೇಳ್ತಾರೆ ನೋಡಿ. ಯಾರಾದ್ರೂ ಹೌದು ಕರೆಕ್ಟು ಅಂತ ನಂಬ್ಕೊಂಡ್ ಬಿಡ್ಬೇಕು. ಆಯ್ತಾ, ರೆಡಿನಾ ನೀನು? ರೆಡಿನಾ? ಓಕೆ ಸಂದೀಪ್, ಯಾಕೆ ಜಿಮ್? ಜಿಮ್ ಬಂದು ನಿಮ್ಮ ಓವರಾಲ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡುತ್ತೆ, ನಿಮ್ಮ ಬಾಡಿ ಫಿಟ್ನೆಸ್ ಆಗಿರುತ್ತೆ, ಓವರಾಲ್ ನಿಮ್ಮ ಫ್ಯಾಮ್ಲಿನೇ ನೀವು ಫಿಟ್ನೆಸ್ ಆಗಿರ್ತೀರಾ. ಸೊ ಲೈಫ್ ಲಾಂಗ್ ಜಿಮ್ ಬಂದು ನಿಮಗೆ ಒಳ್ಳೇದೇ, ಓವರಾಲ್ ಫ್ಯಾಮ್ಲಿಗೆ ಒಳ್ಳೇದಾಗಿರುತ್ತೆ ಜಿಮ್. ಓಕೆ, ಅಂದ್ರೆ ಇವ್ರೇನ್ ಹೇಳಕ್ ಬರ್ತಾ ಇದಾರೆ ಅಂದ್ರೆ, ಇವ್ರೆಷ್ಟೇ ಚೆನ್ನಾಗಿ ಕೋಚ್ ಕೊಟ್ರು ನೀವ್ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನ್ಡ್ ಆಗಿದ್ರೇನೆ ನಿಮ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ನೀವು ಕಂಪ್ಲೀಟ್ ಕೋಚ್ ಹತ್ರನೇ ಬಂದ್ಬಿಟ್ಟು ಅವ್ರ ಹತ್ರನೇ ಏನ್ ಕಂಪ್ಲೀಟ್ ಡಿಪೆಂಡೆನ್ಸ್ ಅವ್ರ ಹತ್ರ ಹೋಗ್ಬಿಟ್ರೆ ಆಗ್ಬಿಡುತ್ತೆ. ಆ ತರ ಎಲ್ಲ ಇಲ್ಲ, ಕರೆಕ್ಟ್ ತಾನೆ? ಎಸ್, ನೀವು ಬಂದು ನಾವು ಕೊಡೋ ಡಯಟ್ ಪ್ಲಾನು ಸರಿ, ನಾವು ಹೆಂಗೆ ನಿಮ್ಗೆ ವರ್ಕೌಟ್ ಮಾಡಿಸ್ತೀವಿ ಆ ಥರ ನೀವು ಫಾಲೋ ಮಾಡಿಕೊಂಡು ನಿಮ್ಮ ಡಯಟ್ ಪ್ಲಾನ್ ಫಾಲೋ ಮಾಡಿದ್ರೇ ಸಾಕು, ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಶೋರ್ ಆಗಿ. ನಿಮ್ಗೆ ಕಂಪ್ಲೀಟಾಗಿ ಕೋಚ್ ಮೇಲೆ ಡಿಪೆಂಡ್ ಆಗೋದಲ್ಲ. ಫಾರ್ ಎಲ್ಲ ಜಾಗದಲ್ಲೂ ಹೆಂಗಂತ ಗೊತ್ತಿನೋ, ಇಲ್ಲಿ ಬಂದು 20 to 30% ಮಾತ್ರನೇ ವರ್ಕೌಟ್ಸ್. ಇನ್ನು 80 to 70% ನಿಮಗೆ ಬಂದು ಫುಡ್ಡಲ್ಲೇ ಡಯಟ್ ಪ್ಲಾನ್, ನಿಮ್ಮ ಫುಡ್ ಹೆಂಗೆ ಇಂಟೇಕ್ ಮಾಡ್ತೀರೋ ಆ ಥರನೇ ನಿಮ್ಮ ಬಾಡಿ ಚೇಂಜಸ್ ಆಗೋದು. ಸೊ ನಾವು ಕೊಡೋ ಡಯಟ್ ಪ್ಲಾನ್ ಕರೆಕ್ಟಾಗಿ ಫಾಲೋ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೆಂಗೆ ರಿಸಲ್ಟ್ ಬರುತ್ತೆ ಅಂತ. ಜಿಮ್ಮು ದೊಡ್ಡದಾ ಚಿಕ್ಕದಾ ಇದೆಲ್ಲ ಮ್ಯಾಟರ್ ಆಗಲ್ಲ. ಜಿಮ್ಮಲ್ಲಿ ಯಾವ ತರ ಟ್ರೈನರ್ ನಿಮಗೆ ಸಿಗ್ತಾರೆ, ನೀವು ಎಷ್ಟು ಡಿಸಿಪ್ಲಿನ್ಡ್ ಆಗಿ ಫಾಲೋ ಮಾಡ್ತೀರಾ ಅಂತ. ಅದು ಏನಂದ್ರೆ, ನೀವು ಎಷ್ಟು ದೊಡ್ಡ ಜಿಮ್ಗೆ ಹೋಗ್ಬೇಕು, ಆ ತರ ಹೋಗ್ಬೇಕು, ಜಿಮ್ ಆ ತರ ಎಲ್ಲ ಇಲ್ಲ. ನೀವು ಚಿಕ್ಕ ಜಿಮ್ಗೆ ಹೋದ್ರು, ಯಾವ ತರ ಜಿಮ್ಗೆ ಹೋದ್ರು ನೀವು ಡಿಸಿಪ್ಲಿನ್ಡ್ ಆಗಿ ಮೇಂಟೈನ್ ಮಾಡಿದ್ರೆ 100% ರಿಸಲ್ಟ್ ಬರುತ್ತೆ. ಹೌದಲ್ವಾ? ಕರೆಕ್ಟ್. ಆಕ್ಚುಲಿ ಇವತ್ತು ವರ್ಕೌಟ್ ಮಾಡೋಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಆದರೂ ನಾವು ಮಾಡಲೇಬೇಕು. ಏನೋ ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡಾದ್ಮೇಲೆ ನಮ್ಮನ್ನ ನಾವು ಚಾಲೆಂಜ್ ಮಾಡ್ಕೊಂಡ್ಲೇಬೇಕು. ಅದು ನಮ್ಮದೇ ಫಾಲ್ಟ್. ಅದಕ್ಕೋಸ್ಕರನೇ ಬಂದಿದ ತಕ್ಷಣ ಕಾರ್ಡಿಯೋ ಒಪ್ಕೊಂಡು ಕಾರ್ಡಿಯೋನು ಮಾಡಿರೋದು. ಆದರೆ ನಿಮಗೂ ಅಷ್ಟೇ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಬರ್ಬೋದು. ಸೊ ನೀವು ಗಿವ್ ಅಪ್ ಮಾಡ್ದಿರಾ, ನೀವು ನಿಂತ್ಕೊಂಡು ಲೈಫೇ ಪ್ರಾಬ್ಲಮ್ ಗುರು. ಆದರೂ ನಾವು ಅದರಲ್ಲೂ ಬಂದು, ಯಾಕಂದರೆ ಅವ್ರಿಗೂ ಪರ್ಸ್ನಲ್ ಕೆಲಸ, ನಮಗೂ ಪರ್ಸ್ನಲ್ ಕೆಲಸ, ಅದೆಲ್ಲ ಬಿಟ್ಟು ನಾವು ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಇಲ್ಲಿ ಬಂದು ವರ್ಕೌಟ್ ಮಾಡಬೇಕು. ಯಾಕಂದ್ರೆ ನಾವು ಬೆಳಗ್ಗೆ 9 to 6 ಜಾಬು, 9 to 6 ಜಾಬ್ ಹೋಗ್ಬಿಟ್ಟು ಬರ್ತೀರಿ. ಅವರು ಬೆಳಿಗ್ಗೆಯಿಂದ ಬೇರೆ ಕಡೆ ಹೋಗ್ಬಿಟ್ಟು ಬೇರೆ ಕಡೆ ಪರ್ಸ್ನಲ್ ಟ್ರೈನಿಂಗ್ ತೊಗೊಂಡು ತಿರ್ಗಾ ಬೆಳಿಗ್ಗೆ ಎಷ್ಟೊತ್ತಿಗೆ ನೈಟ್ ಇಲ್ಲಿಂದ 12 ಗಂಟೆಗೆ ಹೋಗ್ತಾರೆ. ತಿರ್ಗಾ ಬೆಳಿಗ್ಗೆ 4 ಗಂಟೆಗೆ ಎದ್ದು ಶಾಂತಿನಗರ್ ಹೋಗಿ ಅಲ್ಲಿ ಆ ಜಿಮ್ಮಲ್ಲಿ ಪರ್ಸ್ನಲ್ ಟ್ರೈನಿಂಗ್ ತೊಗೊಂಡು 12 ಗಂಟೆಗೆ ವಾಪಸ್ ಬಂದು 2 ಅವರ್ ನಿದ್ದೆ ಮಾಡಿ ತಿರ್ಗಾ ಜಿಮ್ಮಿಗೆ ಹೋಗಿ ಈ ಜಿಮ್ಮಿಗೆ ಬಂದು ಈ ಜಿಮ್ನ ಮಧ್ಯಾಹ್ನದಿಂದ ನೋಡಿಕೊಂಡು ಇಷ್ಟೆಲ್ಲ ಕೆಲಸ ಇದ್ದು ಸ್ಟ್ರಗಲ್ ಇದ್ದು ನಾವು ವರ್ಕೌಟ್ ಮಾಡಬೇಕು. ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಲೇಬೇಕು. ಅದೂ ಯಾವ್ದಾದ್ರು ಕೊಲ್ಯಾಬ್ ಬಂದರೂ ನಾವು ತೊಗೊಳಕ್ಕೆ ರೆಡಿ. ನಿಮ್ಮ ಇಷ್ಟ. ಯಾವ್ದು ವರ್ಕೌಟ್ ಹೇಳ್ಬಿಡಿ. ಟ್ರೈಸಿಪ್ಸ್ ಕೆಲ್ಸಾ ಮಾಡ್ತಾ ಇರೋದು ಮಿಕ್ಸ್ಡ್ ಒಂದೊಂದು ವೇರಿಯೇಷನ್ 3 ಸೆಟ್ಸ್. ನಾವೆಷ್ಟು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ, ಅಲ್ಲ ಮೈಕ್ ಹೋಲ್ಡರ್ನು ಡಂಬಲ್ ಇಟ್ಕೊಂಡಿದೀವಿ, ಸ್ಟಿಕ್ ಅಲ್ಲ. ಇದ್ರಲ್ಲೂ ನಮ್ಗೆ ಎಷ್ಟು ಸ್ಟ್ರಾಂಗ್ ಆಗಿದೀವಿ ಅಂತ ತೋರ್ಸಕ್ಕೆ.